ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಹಾರ್ಕೊಂಡೋಯ್ತಾಳೆ ಯವ್ವ ಅಜ್ಜಿ, ಅದಕ್ಕ ಸ್ಲಿಮ್ ಅಂತಾರ. ನಾನ್ ಸ್ಲಿಮ್ ಅದೇನಿ, ನಿನಗ ಹೊಟ್ಟಿ ಉರಿ. ಅದಕ್ಕ ನಿನ್ ಗಂಡ ನಿನ್ ಬಾಯಿಗೆ ಹಗಲೋ ರಾತ್ರಿ ಓಡಗೆ ನಂಗೆ ಕಾಣಿಸತಿ. ಮುಚ್ಚ ಬಾಯಿ. ನನ್ನ ನೀನು ಗೆಲ್ಲದಾರೆ ತಿಳಿದು ತಿಳಿದು ಚೆಲವೆನಗೆ ಎಲ್ಲರೆದುರು ಮಾರ ಹೋಗಿ ಮನೆಗೆ ಕೊನೆಗೆ ಓಡಿ ಹೋಗುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ. ಅಮ್ಮ ಅಲ್ಲ ಅಮ್ಮಮ್ಮ, ನೋಡವ, ಏನಾರು ದೊಡ್ಡವ್ರು ಹೇಳ್ತಾರೆ ಅಂದ್ರೆ ಅದು ನಮ್ಮೊಳ್ಳೇದು ಕೇಳೋದು. ನೀನು ಕೆಲಸ ಮಾಡ್ಬೇಡ ಅಂತ ಹೇಳ್ತಾ ಇರೋದು. ಸುಮ್ನು ನೀನ್ ಇಲ್ಲಿ ಚಿಲ್ಟರಿ ಪಲ್ಟರಿಗಳ ಹತ್ರ ಜಗಳ ಮಾಡ್ಕೊಂಡಿದ್ಯಲ್ಲ. ಅಲ್ಲ ಆಚೆ ಅವಮ್ಮ ಬಂದವ್ರ ಹತ್ರ ಎಲ್ಲ ಬಿಲ್ಡಪ್ ತಕೊಂಡು ಲೆವೆಲ್ಲೇ ಬೇರೆ ಮಾಡ್ಕೊತಾವಳೆ. ಗುದ್ದಾಡಿದ್ರು ಸರಿ ಸಂಬಂಧವ್ರ ಹತ್ರ ಗುದ್ದಾಡ್ಬೇಕು. ಇಲ್ಲೇನ್ ಮಾಡ್ತಿದ್ದೆ, ಹೋಗು ಹೋಗು ಅಂದ್ರೆ. ಶಾಂತ, ಸರಿಗೆ ಹೇಳ್ದೆ ಬಿಡು. ಅಯ್ಯೋ ಏಯ್, ಅಮ್ಮ ಹೋದ್ರು ಬಿಡಕ್ಕೆಲ್ಲ ಆಗ್ತಿಲ್ಲ. ನೀನ್ ಹಿಂಗ ಆಡ್ತಿದ್ಯಾ ಈ ವಯಸ್ಸಿನಲ್ಲಿ? ಅವಮ್ಮ ದೆಂಗಾಡಿದ್ಲು ಆ ವಯಸ್ಸಿನಲ್ಲಿ. ಅವಮ್ಮ ನಾಳಿಂದ ನಾಡ್ದ ನೆಗದ್ ಬೀಳಾಕತ್ತಲ್ಲ, ಅಕ್ಕಿನ ಹಿಂಗ ಆಡಕತ್ತಲ್ಲ. ಬಾರಿ ಅಂದ್ರೆ ಜಗಳ ಮಾಡ್ಕೊಂಡ್ ನಿಂತವಳೆ. ಅಯ್ಯೋ ಲೇ ಮಾಮ, ಹಾರ ತಕೊಂಬರ ಕೇಳಿದ್ರೆ ಹಾರ ತಕೊಂಬಂದ್ ಅಜ್ಜಿಗೆ ಆಗ್ತಿದ್ಯಲೆ. ಕರ್ಮ, ಹೆಣ್ಣು ಗಂಡಿಗೆ ತಗೊಂಬಂದಿದೀವಲ್ಲ, ಹಾರ ತಕೊಂಬರೋಗಿ. ಸರಿ. ಏಯ್, ಎಲ್ಲೂ ಜಗಳಕ್ಕೆ ಹೋಗ್ಬೇಡ. ಅಯ್ಯೋ ಇವಳು ಬಾಯಿನ ಇಲ್ಲ ಇಲ್ಲ, ತುಂಬಾ ಚೆನ್ನಾಗ್ ಮಾತಾಡ್ತೀಯ ಅಂದೆ. ಯಪ್ಪ, ಹೇಳಕ್ಕಾಯ್ತದ ಇವಳಿಗೆ. ರಾಧನ್ ರೂಮ್ನಾಗು ಒಂದ್ ಹಾರ ಐತೆ, ಎತ್ಕೊಂಡ್ಬಂದ್ಬಿಡವ. ಯಾರ್ ತವನು ಮಾತಾಡಕ್ ಹೋಗ್ಬೇಡ ಕಣವ. ಗಪ್ ಚಿಪ್ಪು ಬಂಗಾರ. ನೀವು ನಿಮ್ ಜೀವನನ ನೋಡ್ಕೊಳ್ಳಿ, ನಾನು ನನ್ನ ಜೀವನನ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಖರ್ಚೀಫಲ್ಲಿ ಹೆಸರು ಹಾಕೊಂಡು ನೋಡ್ತಾ ಇದೀಯಾ? ಇರ್ಲಿ. ಧ್ರುವ ಅವರೇ, ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹಾ, ಹಾರ ತಗೊಂಡೋಗ್ಬೇಕು. ಬಾಗ್ಲ ಹಾಕೊಂಡ್ ಇದನ್ನೆಲ್ಲ ಮಾಡಕ್ಕಾಗಲ್ವಾ? ಯಾಕ್ರಿ ಹೀಗ್ ಬಂದ್ರಿ? ಬಾಗ್ಲು ತಟ್ಕೊಂಡ್ ಬರಕ್ಕಾಗಲ್ವಾ? ಬಾಗ್ಲು ಮುಚ್ಚಿದ್ರೆ ತಟ್ಕೊಂಡ್ ಬರ್ತಿರ್ಲಿಲ್ವಾ? ಧ್ರುವ, ನೀವೇನಿಲ್ಲಿ? ಅದನ್ನ ನಾನ್ ನಿಮಗ್ ಕೇಳ್ಬೇಕು, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅದು ಹರ್ಷಣ ಶಾಸ್ತ್ರಕ್ಕೆ ಹಾರ ತಗೊಂಡ್ ಬಾ ಅಂತ ಹೇಳಿದ್ರು. ಹಾರ ಇಲ್ಲಿದ್ದಂತೆ ಕೊಡಿ. ನೀವ್ ನೋಡಿದ್ರೆ ಇಲ್ಲಿ ಅಂತದೇನಾಗಿಲ್ಲ ಇವಾಗ. ಸರಿ ತಗೊಳ್ಳಿ. ಆಗಲ್ಲ ಯವ್ವ. ಮಮ್ಮಕ್ಕ ಏನಾಯ್ತು? ಏನಾಯ್ತಂತಿಲ್ಲವ್ವ, ಮದುವೆ ಮನ್ಯಾಗ ಖುಷಿಯಾಗಿ ಹಕ್ಕಿ ಹಂಗ ಹರಾಡ್ಕೊಂಡು ಇರೋಣ ಅನ್ಕೊಂಡಿದ್ದೆ. ಆದ್ರೂ 1 ನಿಮಿಷನ ಪುರ್ಸತ್ತಾಗವಲ್ದೆ. ಬರೀ ಓಡಾಡಿ ನನ್ ಕಾಲೆಲ್ಲ ನೋಯಾಕತ್ತಾವ್. ಅಯ್ಯೋ, ಅಷ್ಟೊಂದು ಓಡಾಡ್ಬಿಟ್ರಾ? ಅಷ್ಟೊಂದು ಓಡಾಡ್ಬಿಟ್ರಾ ಅಂತ ಕೆಳಕ್ ಕೂತಿರ್ಲ. ಸ್ವಲ್ಪ ನೀರಿದ್ರು ಕೊಡ್ರಿವಾ, ಬಾಯಾರಿಕೆ ಆಗ ಕುಂತ. ಮಜ್ಜಿಗೆ ಕುಡಿ. ಮಜ್ಜಿಗೆ? ಯವ್ವ, ಈ ಬರಗಾಲದಾಗ ನೀರ್ ಸಿಗದೆ ಇದ್ದಾಗ ಸಿಕ್ತದಲ್ರಿ, ಹಂಗತ್ ನೋಡುವ. ಮಜ್ಜಿಗೆ ಚಲೋ ಐತ್ ನೋಡ್ರಿ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಮೈನಾ ಪಾಪ ಬಾಯರ್ಕೆ ಅಂದ್ರು, ಅದಕ್ಕೆ ಮಜ್ಜಿಗೆ ಕೊಟ್ಟೆ ಕುಡಿಯೋದಕ್ಕೆ. ಯಾಕವಾ ಮೈನಾ, ನಾ ಮನುಷ್ಯಾಳ ಅದನ್ನಿಲ್ಲ. ನೀರ್ ಅಡಿಕೆ ಆದ್ರ ನೀರ್ ಕುಡಿಬೇಕ್ ಬೇಡ? ಅಮ್ಮ ನಿನ್ನ ಇಲ್ಲಿ ಯಾಕೆ ಕಳ್ಸಿದ್ದು? ಹಾರ ತಗೊಂಡ್ ಬಂತ ತಾನೆ? ಅದ್ ಬಿಟ್ಬಿಟ್ಟು ನೀವ್ ಹೇಗ್ ನಿಂತ್ಕೊಂಡ್ ಮಾತಾಡ್ತಿದ್ರೆ ಹೇಗೆ? ಮೈನಾ, ಹೌದಿಲ್ಲ, ನನ್ ಮರ್ವಿಗಿಷ್ಟ ಅವ್ ಹೇಳ್ ಕಳ್ಸಿದ್ಲು, ನಾ ಮರ್ತ ಬಿಟ್ಟಿದ್ದೆ. ಅಕ್ಕರೆ ತಗೋರಿ, ಹಿಡ್ಕೋರಿ. ನಾ ಹೋಗ್ತೀನಿ. ಕೊಡಿ, ನಾನೇ ತಗೊಂಡ್ ಹೋಗ್ತೀನಿ. ಬ್ಯಾಡ್ವಾ ಮೈನಾ, ಈ ಕೆಲ್ಸ ನನಗ್ ಹೇಳಿದ್ಮೇಲೆ ಈ ಕೆಲ್ಸನ ನಾನಾ ಮಾಡ್ಬೇಕು. ಹೇಳಿದ್ನ ಪರ್ಫೆಕ್ಟ್ ಆಗಿ ಮಾಡ್ತೇನಿ, ಚಾಚು ತಪ್ಪ ಮಾಡ್ತೇನೆ. ಎಲ್ಲಾರು ಗುಡ್ ಮಮ್ಮ ಅಂತ ಹೇಳ್ಬೇಕು. ನಂಗ್ ಟೈಮ್ ಆತ್, ನಂಗ್ ಬರ್ತೇನೆ ನಾನು. ಥ್ಯಾಂಕ್ಸ್ ರೀ, ಬರ್ತೀನ್ರಿ, ಬಾಯ್. ಸೀದಾ ಮಂಟಪಕ್ಕೆ ಹೋಗಿ. ಹಾ. ಅಕ್ಕ, ನೀನ್ ಇಲ್ಲೇ ಇರು, ಅಮ್ಮ ಕರ್ಕೊಂಡ್ ಬಾ ಅಂತ ಹೇಳಿದಾಗ ಕರ್ಕೊಂಡ್ ಹೋಗ್ತೀನಿ. ಈ ಅಜ್ಜಿ ಎಲ್ಲೋಯ್ತು? ಅಯ್ಯೋ, ಇನ್ನು ಬರಲೇ ಇಲ್ವಲ್ಲ, ಏನ್ ಮಾಡೋದಪ್ಪ? ಸದ್ಯ ಬಂದು. ಕುಂಬಳಕಾಯಿ ನನ್ ಮಗನೇ, ನಾನು ಏನ್ಕೋ ಕರ್ಸಿದ್ದು? ಅಯ್ಯೋ ಮಾಯಾವಜ್ಜಿ, ನಿನ್ನ ಹತ್ರ ಒಂದು ಕೆಲಸ ಆಗ್ಬೇಕು, ಅದಕ್ಕೆ ನೀನ್ ಕರೆದಿದ್ದು. ಕೆಲ್ಸನ? ಅದೇನು ಅಂತ ಮೊದ್ಲು ಬೊಗಳು. ನನ್ಗೆ ಸಾನೆ ಕೆಲ್ಸ ಐತೆ ಒಳಗೆ. ನೋಡು, ಈ ಕೆಲಸ ನೀನ್ ಮಾಡ್ಕೊಟ್ರೆ ನೀನ್ ಎಲ್ಲೋ ಹೋಗ್ಬಿಡ್ತೀಯ.
ಪೀಠ್ಗೆ ಸಾಕು ವಿಷಯಕ್ಕೆ ಬಾ. ಆಯ್ತು, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನನಗೆ ರಾಧಾ ಅಂದ್ರೆ ಪಂಚ ಪ್ರಾಣ. ಅವಳನ್ನ ಮದುವೆ ಆಗ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಅವ್ರ ಅಪ್ಪ ಅಮ್ಮನ ಹತ್ರನೂ ಹೆಣ್ಣು ಕೇಳ್ದೆ, ಕಳ್ಳನ ಮಕ್ಕಳು ನನಗೆ ಕೊಡಲ್ಲ ಅಂದ್ಬಿಟ್ರು. ಈಗ ನನಗಿರೋದು ಒಂದೇ ದಾರಿ, ಏನಾದ್ರೂ ಮಾಡಿ ಈಗ ನಡೀತಾ ಇರೋ ಮದುವೆನ ನಿಲ್ಲಿಸ್ಬೇಕು. ಅದಕ್ಕೆ ನಾನೇನೋ ಮಾಡ್ಬೇಕು ಹೇಳ್ತೀನಿ. ನೋಡು, ಏನೋ ಇದು ಮಾಯವಜ್ಜಿ, ಇದನ್ನ ಏನಾದ್ರೂ ಮಾಡಿ ಹಾಲಲ್ಲಿ ಹಾಕ್ಬಿಟ್ಟು ಯಾರಿಗೂ ಗೊತ್ತಾಗ್ದಂಗೆ ರಾಧನ್ ಕುಡಿಸ್ಬಿಡು. ಕುಡಿಸಿದ್ರೆ ಅವಳಿಗೆ ವಾಂತಿ ಬಂದು ತಲೆ ತಿರುಗಿ ಬಂದು ಬೀಳ್ತಾಳೆ. ಆ ಟೈಮಿಗೆ ಸರಿಯಾಗಿ ನೀನು ಹೋಗ್ಬಿಟ್ಟು ನಾಡಿ ಹಿಡಿದ್ಬಿಟ್ಟು ಪರೀಕ್ಷೆ ಮಾಡು. ಪರೀಕ್ಷೆ ಮಾಡ್ಬೇಕಾ? ಮಾಡ್ಬಿಟ್ಟು ಬಸ್ರ ಆಗವಳೆ ಅಂತ ಎಲ್ರ ಮುಂದೆ ಹೇಳ್ಬಿಡು. ಮಾಯವಜ್ಜಿ, ಅದೇ ಸಮಯಕ್ಕೆ ನಾನು ಅಲ್ಲಿಗೆ ಬಂದು ಎಲ್ರ ಮುಂದೆ ಅವಳು ಬಸ್ರ ಆಗೋದಕ್ಕೆ ನಾನೇ ಕಾರಣ ಅಂತ ಹೇಳ್ಬಿಡ್ತೀನಿ. ಆಗ ಟಕ್ ಅಂತ ಅವಳು ಕುತ್ತಿಗೆ ತಾಳಿ ಕಟ್ಬಿಡ್ತೀನಿ. ಅಕಸ್ಮಾತ್ ಅವಳೇನಾದ್ರೂ ತಾಳಿ ಕಟ್ಟಿಸ್ಕೊಳ್ಳಿಲ್ಲ, ಈ ಕೆಲಸ ಆಗ್ಲಿಲ್ಲ ಅನ್ಕೋ, ನನಗೆ ಸಿಗದೆ ಇರೋ ರಾಧಾ ಯಾರಿಗೂ ಸಿಗಬಾರ್ದು. ಈ ಮದುವೆನ ನಾನೇ ನಿಲ್ಲಿಸ್ತೀನಿ. ಅದೆಲ್ಲ ಆಗಕ್ಕಿಲ್ಲಪ್ಪ. ಮಾಯವಜ್ಜಿ, ಈ ಕೆಲಸ ನೀನ್ ಮಾಡ್ಕೊಟ್ರೆ ನಿನಗೇನು ಬೇಕೋ ಕೊಡ್ತೀನಿ. ನೀನೇ ಕೃಷ್ಣನ್ ಬಾಲ ಹಿಡ್ಕೊಂಡು ಹಿಂದೆ ಮುಂದೆ ತಿರುಗ್ತೀಯ, ಇನ್ ನನ್ಗೇನ್ ಮಾಡ್ಕೊಡ್ತೀಯ ಹೇಳು? ಅಯ್ಯೋ ಅಜ್ಜಿ, ನಾನೀಗ ನೀರ್ ಬಿಡೋ ಕೆಲಸ ಎಲ್ಲ ಬಿಟ್ಬಿಟ್ಟೆ. ಈಗ ನಾನು ಒಂದ್ ಇಟ್ಟಿಗೆ ಫ್ಯಾಕ್ಟ್ರಿ ಓನರು. ನೋಡು, ನೀನೇನಾದ್ರೂ ಈ ಕೆಲಸ ಮಾಡ್ಕೊಟ್ರೆ ನಿನಗೆ ಸಿಟಿನಲ್ಲಿ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಇಟ್ಕೊಡ್ತೀನಿ. ಆಸ್ಪತ್ರೆನಾ? ಆ ಆಸ್ಪತ್ರೆಗೆ ನೀನೇ ಡಾಕ್ಟ್ರು. ಅಜ್ಜಿ, ಚೆನ್ನಾಗಿ ಯೋಚನೆ ಮಾಡು. ಈ ಸೂಲ್ಗಿತ್ತಿ ಕೆಲಸ ಮಾಡ್ಕೊಂಡು ಎಷ್ಟ್ ದಿನ ಈ ಹಳ್ಳಿಲೇ ಬಿದ್ದಿರ್ತೀಯ? ಇದೇ ಕೆಲಸನ ನೀನ್ ಅಲ್ಲಿ ಮಾಡಿದ್ರೆ ನಿನ್ ಲೆವೆಲ್ಲೇ ಬೇರೆ. ಅಜ್ಜಿ, ಏಯ್ ಮೈನ ಬತ್ತವಳು. ಅಜ್ಜಿ ಅಜ್ಜಿ ಅಜ್ಜಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ಒಳಗಡೆ ರಾಶಿ ಕೆಲ್ಸ ಐತೆ. ನಿಂಗ್ ಗಂಧ ತೆಯ್ಯೋದಿಕ್ ಹೇಳಿದ್ರು ತಾನೆ, ಎಲ್ರು ಕಾಯ್ತವ್ರೆ, ಬಾ. ಅದು ಆ ಗಂಧ ತೆಯ್ಯೋದು ಹುಡುಗಿ ರೂಮಲ್ಲಿದೆ ಅಂದ್ರು, ಅದಕ್ಕೆ ತರೋಣ ಅಂತ ಹೋಯ್ತಾ ಇದ್ದೆ ಅಷ್ಟೇನೆ. ಅದೊಳಗಡೆ ಅಲ್ವಾ? ಹೌದು, ಬಾಯಾರಿಕೆ ಆಯ್ತಾ ಇತ್ತು, ನೀರ್ ಕುಡ್ದ್ಬಿಟ್ಟು ತರೋಣ ಅಂತ ಹೋಯ್ತಾ ಇದ್ದೆ. ಅದೆಷ್ಟು ಪ್ರಶ್ನೆ ಕೇಳ್ತೀವ? ಸರಿ ಸರಿ, ಎಲ್ರು ಕಾಯ್ತವ್ರೆ, ಬೇಗ ಬಾ. ಹೋಗು, ನಾನು ಬರ್ತೀನಿ. ಸರಿ. ಮಾಯವಜ್ಜಿ, ಏನ್ ಯೋಚನೆ ಮಾಡಿದೆ? ಹಳ್ಳಿ ನಮ್ಮಜ್ಜಿ, ಇದು ನಮ್ಮ ಮಾಯವಜ್ಜಿ ಅಂದ್ರೆ ಮಾಯವಜ್ಜಿ ಡಾಕ್ಟ್ರು.